ಅಣ್ಣ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲ ನಂಗೆ. ನಾ ಬೇರೆಯವರಿಂದ ಬಂದಿದ್ದೆ ಅಣ್ಣ, ನಂಗೆ ಭಾಳ ಹೊಟ್ಟೆ ಸಾಕೈತಿ. ಅಣ್ಣ ಫೋನ್ಪೇ ಐತಣ್ಣ, ಫೋನ್ಪೇಲಿ ಅಮೌಂಟ್ ಇದೆ, ಆದರೆ ಹೋಗ್ತಾ ಇಲ್ಲ ಅವಾಗಲಿಂದ. ಭಾಳ ಹೊಟ್ಟೆ ಸೇತಣ್ಣ, ಬೆಳಗ್ಗಿಂದ ನಾನು ನಿಜವಾಗ್ಲೂ ಏನೂ ತಿಂದಿಲ್ಲ ನಾನು. ಅಂದ್ರೆ ನಾನು ದುಡ್ಡು ಇಟ್ಕೊಂಬಂದಿಲ್ಲ ಅಣ್ಣ, ಏನು ತೊಂದರೆ ಇಲ್ಲಲ್ಲ ಅಣ್ಣ ಕೊಡಕ್ಕೆ. ಕೊಡ್ತಾನೆ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ಫ್ರೆಂಡ್ಸ್ ನಿಜವಾಗ್ಲೂ ಊಟಕ್ಕೆ ಹಾಕ್ಕೊಟ್ಟಿದ್ದಾರೆ, ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ಬ್ಯಾಡಗಿಲಿ ಈ ಥರ ಒಳ್ಳೆ ಜನರು ಇದ್ದಾರೆ ಅಂತ ಇವತ್ತು ಗೊತ್ತಾಗಿದ್ದು ನನಗೆ. ಪುಣ್ಯಾತ್ಮ ಪುಣ್ಯಾತ್ಮ ನೀನು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನು ಗೊತ್ತಾ, ಇವತ್ತು ಬ್ಯಾಡಗಿಲಿ ಏನಾದರೂ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಬಂದಿದ್ದೀನಿ. ಎಕ್ಸ್ಪೆರಿಮೆಂಟ್ ಅಂದರೆ ಇವತ್ತು ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗಿ ಅಥವಾ ಯಾವುದಾದ್ರೂ ಒಂದು ಅಂಗಡಿ ಹೋಗಿ ಏನಾದರೂ ಕೇಳಬೇಕಂದ್ರೆ ನನ್ನ ಹತ್ರ ₹1 ಕಾಸ್ತಿರಲ್ಲ ಆ್ಯಂಡ್ ಫೋನ್ಪೇನೂ ವರ್ಕ್ ಆಗ್ತಾರಲ್ಲ. ಆವಾಗ ಹೋಗಿ ಅಣ್ಣ ಈ ಥರ ನನಗೆ ಒಂದು ಪ್ರಾಬ್ಲಮ್ ಆಗಿದೆ, ನೀವು ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಏನಾದರೂ ಕೇಳಿ ಅವ್ರ ಹತ್ರ ಇಸ್ಕೊಂಡು ತಿನ್ನಬೇಕು ಅಥವಾ ಕುಡಿಬೇಕು. ಇಷ್ಟೇ ನನ್ನ ಎಕ್ಸ್ಪೆರಿಮೆಂಟ್ ಇವತ್ತಿರೋದು. ಅದಕ್ಕೆ ಬ್ಯಾಡಗಿ ಜನ ಅಂತ ಏನಾದರೂ ನಂಗೆ ಸಹಾಯ ಮಾಡ್ತಾರೋ ಇಲ್ವೋ ಅಂತಂದು ನೋಡೋಣ ಬನ್ನಿ. ಆ್ಯಂಡ್ ಏನು ಗೊತ್ತಾ, ಯಾರಾದರೂ ಬೇರೆಯವರಿಂದ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ ಅಥವಾ ಫೋನ್ಪೇ ಇರಲ್ಲ, ಫೋನ್ಪೇನೂ ವರ್ಕ್ ಆಗ್ತಾರಲ್ಲ. ಆ ಹೊತ್ತಿನಲ್ಲಿ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಆ ಹೊತ್ತಿನಲ್ಲಿ ಜನಗಳು ಹೇಗಿದ್ದಾರೆ, ಹೋಟೆಲ್ ಜನಗಳು ಅಥವಾ ಏನೋ ಬೇರೆ ಯಾರಾದರೂ ಆಗಲಿ, ದುಡ್ಡಿನ ಸಹಾಯ ಆಗಿರ್ಬೋದು ಅಥವಾ ಒಂದು ಹೊತ್ತಿನ ಊಟದ ಸಹಾಯ ಕೂಡ ಆಗಿರ್ಬೋದು. ಈಗ ಬ್ಯಾಡಗಿ ಬೇರೆ ಆದರೆ ಬೇರೆ ರೈತರು ಬರ್ತಿರ್ತಾರೆ, ಏನಾದರೂ ಒಂದು ಹೊತ್ತು ಊಟ ಕೊಡಿ ಅಂದರೆ ಬ್ಯಾಡಗಿ ಜನತೆ ಕೊಡ್ತಾರೋ ಇಲ್ವೋ ಅದನ್ನು ನೋಡಿ ಎಕ್ಸ್ಪ್ಲೇನ್ ಮಾಡೋಣ. ಇದು ಎಲ್ರಿಗೂ ಹೆಲ್ಪ್ ಆಗಬಹುದು, ಯಾಕಂದರೆ ಕನಿಕರ ದೃಷ್ಟಿಯಿಂದ ನಾವೆಲ್ಲನೂ ನೋಡಬೇಕಾಗುತ್ತೆ. ಹಾಗೆ ಇವತ್ತು ನಾನು ಕೂಡ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗಿ ಅಥವಾ ಹೋಟೆಲ್ ಬಿಡಿ ಯಾವುದಾದ್ರೂ ಒಂದು ಸಣ್ಣ ಅಂಗಡಿಗೆ ಹೋಗಿ ಒಂದು ಫ್ರೀಯಾಗಿ ಏನಾದರೂ ತಿಂದು ಬರ್ಬೇಕು ನಾನು. ಅದು ನಂದು ಇವತ್ತು ಟಾಪಿಕ್ ಇರೋದು. ಓಕೆ ಬನ್ನಿ ಫ್ರೆಂಡ್ಸ್, ಫುಲ್ ವಿಡಿಯೋ ವಾಚ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಇವಾಗ ಬ್ಯಾಡಗಿ ಮುಖ್ಯ ರಸ್ತೆ ಅಂದರೆ ಬ್ಯಾಡಗಿ ಮೇನ್ ರೋಡಲ್ಲಿ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಆವಾಗ್ಲೂ ಹೊಟ್ಟೆ ಬರೋಬ್ಬರಿ ಹಸ್ತಾ ಇದೆ ನನಗೆ. ಆದರೆ ಹೋಟೆಲ್ ಯಾವುದು ಕೇಳೋಕ್ಕೂ ಧೈರ್ಯ ಬರ್ತಾಯಿಲ್ಲ, ಹೋಟೆಲ್ ಯಾವುದು ಕಾಣ್ತಾನೂ ಇಲ್ಲ ಆವಾಗಲಿಂದ ನನಗೆ. ನೋಡ್ಕೊಳ್ಳಿ, ಇಲ್ಲಿ ಒಂದು ಹೋಟೆಲ್ ಇದೆ, ಎಲ್ಲಂದರೆ ಮೇನ್ ರೋಡು. ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ವಿಡಿಯೋಕ್ಕೆ ಹಾಕ್ತೀನಿ ನಿಮಗೆ. ನೋಡ್ಕೊಳ್ಳಿ, ಇದು MP ಟೈಲರ್ ಅಂಗಡಿ. ಎಲ್ರಿಗೂ ಬ್ಯಾಡಗಿಲಿರೋರಿಗೆ ಗೊತ್ತಿರುತ್ತೆ ಇದು. ಆ್ಯಂಡ್ ಇದು ನೋಡ್ಕೊಳ್ಳಿ, ಇದೇ ಹೋಟೆಲ್ ಗುರು ಮೇಲುಕೋಟೆ ಕೆಫೆ ಅಂತಂದು. ಈ ಹೋಟೆಲಿಗೆ ಹೋಗಿ ಏನಾದರೂ ತಿಂದು ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿ ಆಗುತ್ತಿಲ್ಲ ಅಂತ ನೋಡೋಣ. ಫ್ರೆಂಡ್ಸ್, ಹೇಳೋದನ್ನೇ ಹೇಳಿಬಿಟ್ಟೆ, ಬಟ್ ಮಾಡೋದು ಕಷ್ಟ ಆಗ್ತದೆ ಆವಾಗಲೇ ನಾನು. ಇದು ಹೋಟೆಲ್ ನೋಡಿದರೆ ಮೇನ್ ರೋಡಲ್ಲಿ ಇಲ್ಲ, ಮೇನ್ ರೋಡಿಂದ ಸ್ವಲ್ಪ ದೂರ ಇದೆ. ಇಲ್ಲಿ ಸೈಡಿಗೆ ಜಾಗ ಇದೆ, ಇಲ್ಲಿ ಹೋಗ್ಬೇಕು. ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲಿದೆ ಅಂತ. ನೋಡಿದ್ದು ಮೇನ್ ರೋಡು. ಇಲ್ಲಿ ಪೋಸ್ಟ್ ಆಫೀಸ್ ಹೋಗೋ ರೋಡ್ ಇದೆ. ಈ ಕಡೆ ಪೋಸ್ಟ್ ಆಫೀಸ್ ರೋಡ್ ಎದುರುಗಡೆ ಒಂದು ದಾರಿ ಇದೆ. ಈ ದಾರಿಲಿ ಹೋದರೆ ನಿಮಗೆ ಕೆಫೆ ಸಿಗುತ್ತೆ. ಆಗಿದ್ದಾಗಲಿ ಬನ್ನಿ ಅಥವಾ ಹೋಗ್ಬಿಡೋಣ ಬನ್ನಿ. ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನಾಷ್ಟ ಏನಾಯ್ತಣ್ಣ? ಪುಳಿಯೋಗರೆ ಐತಿ, ಚಿತ್ರಾನ್ನ ಐತಿ, ದೋಸೆ ಐತಿ. ಅಣ್ಣ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಂದ್ರೆ ನಾ ಬೇರೆಯವರಿಂದ ಬಂದಿದ್ದೆ ಅಣ್ಣ, ನಂಗೆ ಭಾಳ ಹೊಟ್ಟೆ ಸಾಕೈತಿ ಅವಾಗಲಿಂದ. ಇಲ್ಲಿ ಏನಾದರೂ ಕೊಡ್ತೀರಾ ಅಂತ ಕೇಳಕ್ಕೆ ಬಂದಿದ್ದೆ ಅಣ್ಣ. ಅಂದ್ರೆ ಫೋನ್ಪೇ ಐತಣ್ಣ, ಫೋನ್ಪೇಲಿ ಅಮೌಂಟ್ ಇದೆ, ಆದರೆ ಹೋಗ್ತಾ ಇಲ್ಲ ಅವಾಗಲಿಂದ. ಅದಕ್ಕೋಸ್ಕರ ಏನಾದರೂ ಕೊಡ್ತೀರಾ ಅಂತ. ಭಾಳ ಹೊಟ್ಟೆ ಸೇತಣ್ಣ, ಬೆಳಗ್ಗಿಂದ ನಾನು ನಿಜವಾಗ್ಲೂ ಏನೂ ತಿಂದಿಲ್ಲ. ನನ್ನ ಮೇಲೆ ಆಣೆ ಇಟ್ಟು ಏನಾದರೂ ನಿಮ್ಗೆ ಏನು ಅನಿಸ್ತದೆ ಅದು ಏನಾದರೂ ಒಂದು ಸ್ವಲ್ಪ ನೀಡಿ. ಫ್ರೆಂಡ್ಸ್, ಇವಾಗ ನಾನು ಕೇಳಿದ್ದೀನಿ, ಪಾಪ ಅಣ್ಣ ಹೆಲ್ಪ್ ಮಾಡ್ತಾಯಿದ್ದಾರೆ ಆವಾಗಲಿಂದಲೂ. ಏನೋ ಕೊಡ್ತೀನಿ ಅಂತ ಅಂದಿದ್ದಾರೆ. ಏನು ಯಾವ ಊರು ಏನು ಕೇಳಿಲ್ಲ ಪಾಪ. ಒಂದೇ ಮಾತಿಗೆ ಅಣ್ಣ ಹೊಟ್ಟೆ ಹಸಿತಿದೆ ಅನ್ನೋತ್ತಿಗೆ ಕೊಡೋಣ ಅಂದರು. ನೋಡೋಣ ಬನ್ನಿ ಏನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತಂದು ಹೇಳ್ತೀನಿ ನಿಮಗೆ. ನೋಡಿ ವಿಡಿಯೋ ಹಾಕ್ತೀನಿ ಹೋಟೆಲ್ದು.
ಅಣ್ಣ ನಿಮ್ಗೆ ಏನೈತೆ ನೋಡೋಣ ಅಣ್ಣ ಅಂದ್ರೆ ನಾನು ದುಡ್ಡು ಇಟ್ಕೊಂಬಂದಿಲ್ಲ ಅಮೌಂಟ್ ಇದ್ದಿಲ್ಲ ಅಣ್ಣ ಹಂಗೆ ಬಂದ್ಬಿಟ್ಟಣ್ಣ. ಏನು ತೊಂದರೆ ಇಲ್ಲಲ್ಲ ಅಣ್ಣ ಕೊಡಕ್ಕೆ? ಅಂದರೆ ಏನಿಲ್ಲ ಅನ್ನಕ್ಕೆ ಅವ್ರು ಓನರ್ ಕೇಳಿ ಕೊಡ್ಬೇಕಲ್ಲ. ಹೌದಣ್ಣ, ಅಂದ್ರೆ ಭಾಳ ಹೊಟ್ಟೆ ಸಿಗ್ತಾನ ಅದಕ್ಕೆ ನಾ ಕೊಡ್ತೇನೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಏನು ಪ್ರಾಬ್ಲಮ್? ನಿಮಗೇನೋ ಪ್ರಾಬ್ಲಮ್ ಆಗಲ್ಲಣ್ಣ? ಪ್ರಾಬ್ಲಮ್ ಏನಿಲ್ಲ, ನಾನು ಹಾಕಿ ಕೊಡ್ತೇನೆ. ಮತ್ತೇನು ಹೌದಣ್ಣ, ಓಕೆ ನಮ್ಮ ಇಲ್ಲ. ಹಾಂ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹಾಂ ಫ್ರೆಂಡ್ಸ್, ನಿಜವಾಗ್ಲೂ ಊಟಕ್ಕೆ ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ಎಂದು ನೋಡಿ ಹೇಳ್ತೀನಿ ನಿಮಗೆ. ಬ್ಯಾಡಗಿಲಿ ಈ ಥರ ಒಳ್ಳೆ ಜನರು ಇದ್ದಾರೆ ಅಂತ ಇವತ್ತು ಗೊತ್ತಾಗಿರೋದು ನನಗೆ. ಪುಣ್ಯಾತ್ಮ ಪುಣ್ಯಾತ್ಮ ಪುಳಿಯೋಗರೆ ಇಟ್ಕೊಟ್ಟಿದ್ದಾರೆ, ಚೆನ್ನಾಗಿದೆ ಟೇಸ್ಟ್ ಮಾತ್ರ. ನಿಮಗೇನಾದರೂ ಬ್ಯಾಡಗಿಲಿದ್ದರೆ ಅಥವಾ ಬ್ಯಾಡಗಿ ಅಕ್ಕಪಕ್ಕದಲ್ಲಿ ಏನಾದಿದ್ದರೆ ಒಂದ್ಸಲ ಬನ್ನಿ, ಹೋಟೆಲ್ಗೆ ವಿಸಿಟ್ ಕೊಡಿ, ನೋಡಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಫ್ರೆಂಡ್ಸ್, ಇವಾಗ ವಾಪಸ್ ಮನೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೋಬೋದು, ಹೋಟೆಲ್ದು ನೇಮ್ ಹಾಕ್ತೀನಿ ನೋಡಿ ನಿಮಗೆ. ಫ್ರೆಂಡ್ಸ್, ಯಪ್ಪ ಇವರು ಯಾವ ಥರ ಆಯಿತು ಅಂದರೆ ಇವತ್ತು ಫುಲ್ ಭಯ ಆಗ್ತಾಯಿತ್ತು. ಆದರೂ ಏನೋ ಒಂದು ಧೈರ್ಯ ಮಾಡಿ ಹೋದೆ. ಪಾಪ ಅಣ್ಣ ಎಂಥ ಮನುಷ್ಯ ಅಂದರೆ ನಿಜವಾಗ್ಲೂ ಬ್ಯಾಡಗಿಲಿ ಈ ಥರ ಎಲ್ಲ ಒಳ್ಳೆ ಜನ ಇದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಯ್ತಲ್ಲ. ಒಂದೇ ಮಾತಿಗೆ ಅಣ್ಣ ಹೊಟ್ಟೆ ಹಸಿತಾ ಇದೆ, ಬೇರೆಯವರಿಂದ ಬಂದಿದ್ದೀನಿ, ದುಡ್ಡಿಲ್ಲ ಅನ್ನಿಸ್ತೀಯ, ಬಿಡಿ ಕೊಡೋಣ ಬಿಡಿ ಅಂತ ಹಿಂಗೆ ಹೇಳ್ಬಿಟ್ಟ. ನಾನು ಆಮೇಲೆ ನಿಮಗೇನು ತೊಂದರೆ ಆಗಲ್ವೇನೋ ಅಂತ ಕೇಳಿದೆ. ಏನಿಲ್ಲ, ಏನು ನಾನೇ ಕೊಡ್ತೀನಿ ಬಿಡಿ ಅಮೌಂಟ್ ಅಂತಂದು. ಪಾಪ ಓನರ್ ಬೇರೆ ಇದ್ದಾರೆ, ಆ ಅಣ್ಣ ಅಲ್ಲಿ ಕೆಲಸ ಮಾಡ್ತಿರೋದು. ಆ ಅಣ್ಣನೇ ಅವ್ರಿಗೆ ಓನರಿಗೆ ಆಮೇಲೆ ದುಡ್ಡು ಕೊಟ್ಟರು. ನಾನು ನಿಜವಾಗ್ಲೂ ಇಲ್ಲಿವರೆಗೂ ಬರಬೇಕಾದ್ರೆ ಹೇಳೇ ಇಲ್ಲ ಅವರಿಗೆ ಇನ್ನೂ. ಆದ್ರೂ ಕೂಡ ಏನಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಹಾಗೆ ಬಂದಿದ್ದೀನಿ. ಅವರು ಈ ವಿಡಿಯೋ ನೋಡ್ತಾರೆ, ಆಮೇಲೆ ನಾನು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ಹೋಗಿ ತೋರಿಸ್ತೀನಿ. ಅವಾಗ ಅವ್ರು ಹೇಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಿಜವಾಗ್ಲೂ ಆ ಹೋಟೆಲ್ಗೆ ವಿಸಿಟ್ ಕೊಡಿ. ನಿಮ್ಮ ಬ್ಯಾಡಗಿಲಿ ಒಳ್ಳೆ ಹೋಟೆಲ್ ಏನಾದರೂ ನೋಡ್ತಾ ಇದ್ದರೆ ಮೇಲುಕೋಟೆ ಕೆಫೆ ಒಳ್ಳೆ ಹೋಟೆಲ್ ನಿಮಗೆ. ಫ್ರೆಂಡ್ಸ್, ಎಲ್ಲ ಥರದ್ದು ನಾಷ್ಟ ಸಿಗುತ್ತೆ ಅಲ್ಲಿ ನಿಮಗೆ. ಟೈಮಿಂಗ್ ಕೂಡ ಹಾಕಿದ್ದಾರೆ, ಟೈಮಿಂಗ್ ಕೂಡ ತೋರಿಸಿದ್ದೀನಿ ನಿಮಗೆ, ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೋಡಿದ್ರಲ್ಲ ಬ್ಯಾಡಗಿಲಿ ಈ ಥರ ಇದ್ದಾರೆ ಜನ ಅಂತಂದು. ನಿಜವಾಗ್ಲೂ ಒಳ್ಳೆ ಮನುಷ್ಯ ಗುರು ಆ ಅಣ್ಣ. ಇಲ್ಲೇ ಬ್ಯಾಡಗಿಯವರೇ ಅವರು ಕೂಡ. ನಾನು ಬೇರೆ ಊರಿಂದ ಬಂದಿದ್ದೀನಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿರೋದು. ಫ್ರೆಂಡ್ಸ್, ನಿಜವಾಗ್ಲೂ ಪುಳಿಯೋಗರೆ ಚೆನ್ನಾಗಿತ್ತು. ನಮ್ಮ ತಮ್ಮನೂ ತಿಂದ, ಬೇಕಾದ್ರೆ ಅವನು ಕೇಳಿ ಹೇಗಿತ್ತು ಅಂತ. ಕೃಷ್ಣ, ಹೆಂಗಿತ್ತು ಪುಳಿಯೋಗರೆ? ನಿಜವಾಗ್ಲೂ ಗುರು ಭಯ ಅಂದರೆ ಭಯ ಆಗ್ತಾಯಿತ್ತು. ಅಲ್ಲಿ ಹೋಗಿ ಊಟಕ್ಕೆಲ್ಲ ಕೇಳಿ, ಆದರೆ ಬೇರೆ ದುಡ್ಡಿಲ್ಲ ಅಂತ ಎಲ್ಲಿ ಕೊಡಲ್ಲ ಅಂದ್ಬಿಟ್ರೆ, ನನಗೆ ನಿಜವಾಗ್ಲೂ ಕೊಡಲ್ಲ ಅಂದಿದ್ರೆ ಬೇಜಾರಾಗ್ಬಿಡುತ್ತೆ ಭಾಳ. ಪಾಪ ಅಣ್ಣ ಒಳ್ಳೆ ಮನುಷ್ಯ, ಕೊಟ್ಟ ಊಟಕ್ಕೆ ಊಟ ಎಲ್ಲ ಮಾಡಿ ಕೊಡೋಣ ಇನ್ನೂ ಆದ್ರೂ ಹೇಳಿಲ್ಲ ಅವರಿಗೆ. ಸೀದಾ ವಿಡಿಯೋನ ಲಾಸ್ಟ್ ಇವೆಲ್ಲ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಮೇಲೆ ಅವ್ರಿಗೆ ಗೊತ್ತಾಗೋದು, ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಬಟ್ ನಿಮಗೇನಾದರೂ ಆ ಹೋಟೆಲಿಗೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್, ನೀವೇನಾದರೂ ಬೇರೆ ಕಡೆಯಿಂದ ಬ್ಯಾಡಗಿ ಬಂದಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಆ ಹೋಟೆಲ್ದು, ಅದು ಒಂದು ನೋಡ್ಕೊಂಬಿಡಿ. ನೀವೇನಾದರೂ ಬ್ಯಾಡಗಿಲಿ ಅಥವಾ ಬ್ಯಾಡಗಿ ಅಕ್ಕಪಕ್ಕದಲ್ಲಿ ಏನಾದಿದ್ದರೆ ಬ್ಯಾಡಗಿ ಮೇನ್ ರೋಡಲ್ಲೇ ಹೋಟೆಲ್ ಇರೋದು, ನೋಡ್ಕೊಳ್ಳಿ. ನೋಡಿದ್ದು ಮೇನ್ ರೋಡು. ಇಲ್ಲಿ ಪೋಸ್ಟ್ ಆಫೀಸ್ ಹೋಗೋ ರೋಡ್ ಇದೆ. ಈ ಕಡೆ ಪೋಸ್ಟ್ ಆಫೀಸ್ ರೋಡ್ ಎದುರುಗಡೆ ಒಂದು ದಾರಿ ಇದೆ. ಈ ದಾರಿಲಿ ಹೋದರೆ ನಿಮಗೆ ಕೆಫೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಈ ಎಕ್ಸ್ಪೆರಿಮೆಂಟ್ ಹೇಗಿತ್ತು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ.
ಆ್ಯಂಡ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.